ನಮಸ್ತೆ, ಜೈ ಹಿಂದ್. ಇಂಡಿಯನ್ ನೇವಿ SSR ಮತ್ತೆ MR ಈಗಾಗಲೇ ಮಕ್ಕಳು ಅಪ್ಲಿಕೇಶನ್ ಹಾಕಿದ್ರು. ಬಹಳಷ್ಟು ಮಕ್ಕಳು ಕೇಳ್ತಾ ಇದ್ರು, ಸರ್ 12th ಮೇಲೆ ಅಪ್ಲೈ ಮಾಡಲಿಕ್ಕೆ ಏನೇನು ಅವಕಾಶಗಳಿದ್ದಾವೆ? ಅದು ಸೈನ್ಸ್ ಆಗಿದ್ರೆ ನಾನು PCMB ತಗೊಂಡಿದ್ದೆ, PCMC ತಗೊಂಡಿದ್ದೀನಿ, ಏನೇನು ಅವಕಾಶಗಳಿರ್ಬೋದು? ನಮ್ಮ ಸೈನಿಕರು ಮೈಸೂರಿನಲ್ಲಿ ಯಾವಾಗಲೂ ಹೇಳೋದು ಇಷ್ಟೇ, ನೀವು ಸೈನ್ಸ್ ಕ್ಯಾಂಡಿಡೇಟ್ಸ್ ಆಗಿದ್ರೆ 32 ಥರ ನೀವು ಎಕ್ಸಾಮ್ಗೆ ಒಂದು ವರ್ಷದಲ್ಲಿ 32 ಎಕ್ಸಾಮ್ ಬರೀಬಹುದು. ಇಂಡಿಯನ್ ಮಿಲಿಟರಿನಲ್ಲಿ ND ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸಿಗುತ್ತೆ. ಅದು ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಮೂರು ಆಗೋದ್ರೂ ನಡೆಯುತ್ತೆ. ಆದರೆ ಸೈನ್ಸ್ ಆದ ಮಕ್ಕಳಿಗೆ ಈಸಿ ಆಗುತ್ತೆ. ಏನಕ್ಕಪ್ಪ ಈಸಿ ಆಗುತ್ತೆ ಅಂತಂದ್ರೆ, ಸೈನ್ಸ್ ಅಲ್ಲಿ ಬರುವಂತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಜೊತೆ ಇಂಗ್ಲಿಷ್ ಕೂಡ ಹೌದು. ಅದಕ್ಕೋಸ್ಕರ ಸೈನ್ಸ್ ಕ್ಯಾಂಡಿಡೇಟ್ಗಳಿಗೆ ನಾನು ಹೆಚ್ಚಿನ ಪ್ರಿಫರೆನ್ಸ್ ಕೊಡುವಂತದ್ದು. ಸರ್ ನೆಕ್ಸ್ಟ್ ಇನ್ನೇನು ಅವಕಾಶ ಇದೆ? ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇಂಡಿಯನ್ ನೇವಿಲಿ SSR ಸಿಗ್ತದೆ. 12th ಮೇಲೆ 60% ಸಾಕು ತಗೊಂಡ್ಬಿಡ್ತಾರೆ, ಅಂದರೆ ಎಕ್ಸಾಮ್ ಬರೀಲೇಬೇಕು. ಜೊತೆಗೆ ನೆಕ್ಸ್ಟ್ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಎಕ್ಸ್ ಗ್ರೂಪ್ ತಗೊಂತಾರೆ. ಆಫೀಸರ್ ಆದ ನಂತರ ನೆಕ್ಸ್ಟ್ ಬರುವಂಥ ಸ್ಟೇಜ್ ಈ ಒಂದು ಟೆಕ್ನಿಕಲ್ ಗ್ರೂಪ್. ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು MR 10th ಮೇಲೆ. ಸೊ ನಾವು PUC ಆಗಿಲ್ಲ ಸರ್, 10th ಆಗಿದೆ, ಎಲ್ಲ PUCನೂ ಆಗಿದೆ, ಎರಡು ಕೂಡ ನೀವು ಬರಿಬೋದು ಎಕ್ಸಾಮ್ನ. SSR ಬರಿಬೋದು, MR ಬರಿಬೋದು. ಇದು ಸುವರ್ಣಾವಕಾಶ ಅಲ್ಲ. ಈಗಾಗಲೇ ಇಂಡಿಯನ್ ನೇವಿಗೆ ಅಪ್ಲಿಕೇಶನ್ ಹಾಕೊಂಡಿರುವಂತ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಶೋ ಆಗಿದೆ. ನೋಡೋಣ ಬನ್ನಿ ಹಾಗಾದ್ರೆ ಏನಪ್ಪ ಇದೆ ಅಂತ ಹೇಳಿ. ದ ಇಂಡಿಯನ್ ನೇವಿ ಅಗ್ನಿವೀರ್ SSR MR ಅಡ್ಮಿಟ್ ಕಾರ್ಡ್ 2026 ವಾಸ್ ರಿಲೀಸ್ಡ್ ಆನ್ 2nd May. ಮೇ 2ನೇ ತಾರೀಕು ರಿಲೀಸ್ ಆಗ್ಬಿಟ್ಟಿದೆ. ನೀವು ಡೌನ್ಲೋಡ್ ಮಾಡ್ಕೊಬಹುದು ಖಂಡಿತವಾಗ್ಲೂ ಕೂಡ. ಅದು ಆಫಿಷಿಯಲ್ ವೆಬ್ಸೈಟ್ ಏನಿದೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ joinIndianNavy.gov.in ಅಥವಾ agnivir.navy.cdac.in ನಲ್ಲಿ ನೀವು ಲಾಗಿನ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಬಹುದು. ಯಾವ ಸಿಟಿ, ಯಾವಾಗ ನಿಮ್ಗೆ ಯಾವ ಟೈಮಲ್ಲಿ ನಿಮ್ಗೆ ಎಕ್ಸಾಮ್ ಇದೆ, ಅದ್ರಲ್ಲಿ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಕೊಡಲಾಗ್ತಾ ಇದೆ, ನೀವು ಚೆಕ್ ಮಾಡ್ಕೊಬಹುದು. ಹಾಗಾದ್ರೆ 2 ಎಕ್ಸಾಮ್ ಇದೆ, ಒಂದು SSR ಮತ್ತು MR. ಯಾವ ಡೇಟಲ್ಲಿ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇ 13 SSR ಎಕ್ಸಾಮ್ ಆಗುತ್ತೆ, ಯಾರು PUC ಪಾಸ್ ಆಗಿದ್ದಂತ ಮಕ್ಕಳುಗಳಿಗೆ. MR ಮೇ 14th and 15th, ಮೇ 14th and 15th 2 ದಿನ ಎಕ್ಸಾಮ್ ಇರುತ್ತೆ MR ಮಕ್ಕಳುಗಳಿಗೆ. ಎರಡಕ್ಕೂ ಅಪ್ಲಿಕೇಶನ್ ಕೊಂಡಿದ್ರೆ ಎರಡಕ್ಕೂ ನೀವು ಎಕ್ಸಾಮ್ ಬರ್ಲಿಕ್ಕೆ ಅವಕಾಶಗಳು ಇರ್ತದೆ. ಎಕ್ಸಾಮ್ ಯಾವ ತರ ನಡೆಯುತ್ತೆ? ಏನ್ ಮ್ಯಾನ್ಯುವಲ್ ಇಲ್ಲ, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಯುತ್ತೆ. ಸಿಸ್ಟಮ್ ಅಲ್ಲಿ ಕೂತ್ಕೊಬೇಕು, ನಿಮ್ಗೆ ಟೈಮ್ ಕೌಂಟ್ ಡೌನ್ ಆಗ್ತಾ ಹೋಗ್ತದೆ, ಚೆಕ್ ಮಾಡ್ಕೊಂಡು. ಹಾಗಾದ್ರೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನಿದೆ? ಪ್ರಿಂಟೆಡ್ ಕಾಪಿ ಆಫ್ ದಿ ಅಡ್ಮಿಟ್ ಕಾರ್ಡ್. ನಿಮ್ಮ ಅಡ್ಮಿಟ್ ಕಾರ್ಡ್ ಪ್ರಿಂಟೆಡ್, ಲೇಸರ್ ಪ್ರಿಂಟ್ ಆಗಿರ್ಬೇಕು, ನೀಟಾಗಿ ಕಾಣಿಸ್ಬೇಕು, ಯಾವುದೇ ರೀತಿ ಅದರಲ್ಲಿ ಬಾರ್ ಕಾರ್ಡ್ ಕಟ್ ಆಗಿರಬಾರ್ದು. ನೆಕ್ಸ್ಟ್ ಅಲಾಂಗ್ ವಿತ್ ವ್ಯಾಲಿಡ್ ಒರಿಜಿನಲ್ ಫೋಟೋ. ನಿಮ್ದು ಆಧಾರ್ ಕಾರ್ಡ್ ಒರಿಜಿನಲ್ ಆಗಿರ್ಲಿ, ಪಾನ್ ಕಾರ್ಡ್ ಆಗಿರ್ಲಿ, ಅಥವಾ ನಿಮ್ಮ ಎಲೆಕ್ಷನ್ ಕಾರ್ಡ್ ಇದ್ರೆ ಎಲೆಕ್ಷನ್ ಕಾರ್ಡ್ ಕೂಡ ತಗೊಂಡು ಹೋಗ್ಬಹುದು. ಒರಿಜಿನಲ್ ID ಕಾರ್ಡ್ ಅಥವಾ ಮಾಸ್ ಕಾರ್ಡ್ ಅದು ಕೂಡ ನಡೆಯುತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್ ಇದರಲ್ಲಿ ವೆಬ್ಸೈಟ್ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳುವಂತ ಅವಶ್ಯಕತೆ ಇರುವುದಿಲ್ಲ. ಮ್ಯಾಂಡೇಟರಿ ಎಕ್ಸಾಮ್ ಡೇಟ್ ರಿಕ್ವೈರ್ಮೆಂಟ್. ಸೊ ಏನಿದೆ ಎಕ್ಸಾಮ್ ಡೇನಲ್ಲಿ ತಗೊಂಡೋಗ್ಬೇಕಂತ ರಿಕ್ವೈರ್ಮೆಂಟ್ಸ್ ಆಲ್ರೆಡಿ ಹೇಳಿದ್ದೀನಿ. ಅದ್ರ ಒಂದು ಪ್ಲಸ್ ಏನಪ್ಪಾ ಅಂದ್ರೆ ಫೋಟೋಗ್ರಾಫ್ಸ್, 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ರೀಸೆಂಟ್ಲಿ ವಿತಿನ್ 3 months ಅಲ್ಲಿ ನೀವು ಫೋಟೋ ತಗೊಂಡಿರೋಂಥದ್ದು. ಫೇಸ್ ನೀಟಾಗಿ ಕಾಣಬೇಕು. ಸೊ ಗಡ್ಡ ಇರಬಾರ್ದು, ಸ್ಪೆಕ್ಸ್ ಹಾಕೊಂಡಿರ್ಬಾರ್ದು, ಟೋಪಿ ಹಾಕೊಂಡಿರ್ಬಾರ್ದು, ನೀಟಾಗಿ ಫೇಸ್ ಕಾಣಿಸ್ಬೇಕು. ಆ ತರ ನೀವು ಫೋಟೋಗ್ರಾಫ್ನ 2 ತಗೊಂಡೋಗ್ಲಿ ಅಂತ ಹೇಳಿದಾನೆ. ಇಂಪಾರ್ಟೆಂಟ್ ನೋಟ್ ಹೇಳಿದಾನೆ, ದ ಸಿಟಿ ಇನ್ಫಾರ್ಮೇಶನ್ ಸ್ಲಿಪ್. ಯಾವ ಇನ್ಫಾರ್ಮೇಶನ್, ಯಾವ ಸಿಟಿನಲ್ಲಿ ನಿಮ್ಗೆ ಎಕ್ಸಾಮ್ ಇದೆ, ಸ್ಲಿಪ್ಪರ್ ಇರುತ್ತೆ. ವಿಚ್ ಡೀಟೇಲ್ಸ್ ದ ಎಕ್ಸಾಮ್ ಸಿಟಿ ಅಂಡ್ ಡೇಟ್. ಯಾವ ಸಿಟಿ, ಯಾವ ಡೇಟ್ ವಾಸ್ ಆಲ್ಸೋ ರಿಲೀಸ್ಡ್ ಆನ್ 2nd May ನಲ್ಲಿ ನಿಮ್ಗೆ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರು ಕೂಡ ನಮಗೆ ಕಾಮೆಂಟ್ಸ್ ಮಾಡಿ, ಕಾಮೆಂಟ್ಸ್ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ನಿಮ್ಗೆ ಅಡ್ಮಿಟ್ ಕಾರ್ಡ್ ನಿಮ್ಗೆ ಓಪನ್ ಆಗ್ತಿಲ್ಲ ಅಂತ ಭಯಪಡಕ್ಕೆ ಹೋಗ್ಬೇಡಿ, ಅದನ್ನು ಕೂಡ ಇದು ಹೇಳಲಾಗಿದೆ. ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಿಲ್ಲ, ಏನ್ ಮಾಡೋದು ಅನ್ನೋದಿತ್ತು ಅಂದ್ರೆ ಅದ್ರಲ್ಲಿ ತಿಳಿಸಲಾಗಿದೆ ಏನಪ್ಪಾ, ಸಮ್ ಕ್ಯಾಂಡಿಡೇಟ್ಸ್ ರಿಪೋರ್ಟೆಡ್ ಟು ಸರ್ವರ್ ಎರರ್ ಇದೆ ಸರ್, ಓಪನ್ ಆಗ್ತಿಲ್ಲ. ಆ ಟೈಮ್ನಲ್ಲಿ ಏನ್ ಮಾಡಬೇಕು? ರೆಕಮೆಂಡೆಡ್ ಟು ರೀಟ್ರೈ ಲೇಟರ್ ಇನ್ ದ ಡೇ. ಅವ್ರು ಹೇಳ್ತಿದ್ದಾರೆ ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗ್ಲೇಬೇಕು, ಒಂದಿನ ಸಿಗಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಟ್ರೈ ಮಾಡಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟೇ ನಮ್ಮ ಸೈನಿಕರ ಮೈಸೂರಿನಲ್ಲಿ ಕೊಡುವಂತ ಈ ಒಂದು ಮಾಹಿತಿ, ಒಂದು ಇನ್ಫಾರ್ಮೇಶನ್ ಬಹಳಷ್ಟು ಮಕ್ಕಳು ಅನುಕೂಲ ಆಗಿರ್ತದೆ. ಇಂತಹ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ. ಬಹಳಷ್ಟು ಮಕ್ಕಳುಗಳು ಮೊಬೈಲ್ ಯೂಸ್ ಮಾಡ್ತಿದ್ರು ಕೂಡ ಅಡ್ಮಿಟ್ ಕಾರ್ಡ್ ಬಗ್ಗೆ ಚಿಂತನೆ ಇರೋದಿಲ್ಲ, ನೋಡಿರೋದಿಲ್ಲ. ಸೊ ಎಷ್ಟೋ ಮಕ್ಕಳು ಇದ್ರೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ವಿಶೇಷ ನಮ್ಮ ಸೌತ್ ಮಕ್ಕಳಲ್ಲಿ ಹೆಚ್ಚಿನ ಮಕ್ಕಳು ಇದ್ರ ಬಗ್ಗೆ ಗಮನಿಸೋದು ಕಡಿಮೆ. ಸೊ ಇರೋ ಕೆಲಸದ ಒತ್ತಡ ಇರ್ತದೆ, ಅದು ಎಕ್ಸಾಮ್ ಬೇರೆ ಎಕ್ಸಾಮ್ಗೆ ನೀವು ತಯಾರಾಗಿರ್ತೀರಾ, ಅಥವಾ ಮೊಬೈಲಲ್ಲಿ ಲೇಸಿಯಾಗಿ ನೋಡಿರೋದಿಲ್ಲ. ಅಂತ ಮಕ್ಕಳಿಗೆ ಹೆಲ್ಪ್ ಆಗಲಿ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ. ಬಹಳಷ್ಟು ಮಕ್ಕಳು ಅನುಕೂಲ ಆಗುತ್ತೆ. ಎಕ್ಸಾಮ್ ಅಕಸ್ಮಾತ್ ಇನ್ನೂ ತಯಾರಾಗಿಲ್ಲ ಅಂದ್ರೆ ಈ ಒಂದು 10 days ನಾವು ಎಕ್ಸಾಮ್ಗೂ ಕೂಡ ತಯಾರು ಮಾಡ್ಕೊಡ್ತೀವಿ. 10 days ಏನಪ್ಪ ಅನುಕೂಲ ಆಗುತ್ತೆ?
ಕ್ರ್ಯಾಶ್ ಕೋರ್ಸ್ ನಾವು ನಡೆಸ್ಕೊಡ್ತೀವಿ ಅಂದರೆ ರಿವಿಷನ್ 10 ಡೇಸ್ನಲ್ಲಿ ನಿಮಗೆ ಒಂದು ರಿವಿಷನ್ ನಡೆಸ್ಕೊಡೋಂಥದ್ದು, ಪ್ರೀವಿಯಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಸ್ಕೊಡೋಂಥದ್ದು ಅಥವಾ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಡುವಂಥದ್ದು ಕೆಲಸಗಳನ್ನ ನಾವು ಮಾಡ್ಕೊಡ್ತೀವಿ. ಆಸಕ್ತ ಆಕಾಂಕ್ಷಿಗಳು ಬಂದು ಜಾಯ್ನ್ ಆಗಿ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಸೋಷಿಯಲ್ ಮೀಡಿಯಾ, ನಮ್ಮ ಯೂಟ್ಯೂಬ್ ಅಥವಾ ಇನ್ಸ್ಟಾನ ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.